ನಮಸ್ಕಾರ. ಕೂದಲು ಉದುರುವಿಕೆ ಇದು ಇತ್ತೀಚೆಗೆ ತುಂಬಾ ಜನರನ್ನು ಕಾಡುತ್ತಿರುವ ಒಂದು ಚಿಂತೆ. ಆದ್ರೆ ಅದಕ್ಕೆ ಪರಿಹಾರಗಳೇ ಇಲ್ಲ ಅಂತೇನಿಲ್ಲ. ಇವತ್ತು ನಾವು ಕೂದಲು ಉದುರುವಿಕೆಯನ್ನ ತಡೆಯೋಕೆ ಸಹಾಯ ಮಾಡುವ 10 ಅದ್ಭುತ ನೈಸರ್ಗಿಕ ಉಪಾಯಗಳ ಬಗ್ಗೆ ವಿವರವಾಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಹೌದು, ಕೂದಲು ಉದುರುವುದು ಅಂದ್ರೆ ಸುಮ್ನೆ ಒಂದು ದೈಹಿಕ ಬದಲಾವಣೆ ಮಾತ್ರನಾ? ಖಂಡಿತ ಅಲ್ಲ, ಅಲ್ವಾ? ಇದು ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ, ನಮ್ಮನ್ನ ಒತ್ತಡಕ್ಕೆ ದೂಡಬಹುದು. ಇದು ತುಂಬಾ ಜನರಿಗೆ ಆಗುವ ಅನುಭವ. ಹಾಗಾಗಿ ಇದನ್ನ ನಿರ್ಲಕ್ಷ್ಯ ಮಾಡೋದು ಬೇಡ. ನಿಜ, ಈ ರೀತಿ ಅನಿಸೋದು ತುಂಬಾನೇ ಸಹಜ. ಯಾಕಂತಂದ್ರೆ ನೋಡಿ, ನಮ್ಮ ಕೂದಲು ಅನ್ನೋದು ನಮ್ಮ ಸೌಂದರ್ಯದ, ನಮ್ಮ ವ್ಯಕ್ತಿತ್ವದ ಒಂದು ಪ್ರಮುಖ ಭಾಗವಾಗಿರುತ್ತೆ. ಹಾಗಾಗಿ ಅದರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾದ್ರೆ ಈ ಸಮಸ್ಯೆಯನ್ನ ಎದುರಿಸೋದು ಹೇಗೆ? ಇದಕ್ಕೊಂದು ಸರಳವಾದ 2 ಮುಖದ ತಂತ್ರ ಇದೆ. ಒಂದು, ಕೂದಲಿಗೆ ಹೊರಗಿನಿಂದ ಆರೈಕೆ ಮಾಡೋದು. ಇನ್ನೊಂದು, ನಮ್ಮ ದೇಹಕ್ಕೆ ಒಳಗಿನಿಂದ ಸರಿಯಾದ ಪೋಷಣೆ ನೀಡೋದು. ಇವೆರಡೂ ಹೇಗೆ ಕೆಲಸ ಮಾಡುತ್ತವೆ ಅಂತ ಈಗ ವಿವರವಾಗಿ ನೋಡೋಣ. ಸರಿ, ಮೊದಲು ನಾವು ಹೊರಗಿನಿಂದ ಅಂದ್ರೆ ಕೂದಲಿನ ಆರೋಗ್ಯವನ್ನ ಹೇಗೆ ಹೆಚ್ಚಿಸಬಹುದು ಅಂತ ನೋಡೋಣ. ಅಂದ್ರೆ ನೇರವಾಗಿ ನಮ್ಮ ನೆತ್ತಿ ಮತ್ತು ಕೂದಲಿನ ಬೇರುಗಳಿಗೆ ಅನ್ವಯಿಸುವ ಚಿಕಿತ್ಸೆಗಳು. ಮೊದಲನೆಯದಾಗಿ ತುಂಬಾ ಸರಳ ಆದ್ರೂ ತುಂಬಾನೇ ಪರಿಣಾಮಕಾರಿಯಾದ ನೆತ್ತಿಯ ಮಸಾಜ್. ಇದು ನಮ್ಮ ನೆತ್ತಿಯಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ. ಇದರಿಂದ ಕೂದಲಿನ ಬೇರುಗಳಿಗೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ತಲುಪುತ್ತೆ. ಎರಡನೆಯದಾಗಿ ಎಲ್ಲರಿಗೂ ಚಿರಪರಿಚಿತವಾದ ಅಲೋವೆರಾ. ಇದು ನೆತ್ತಿಯನ್ನ ತಂಪಾಗಿಡುತ್ತೆ. ಅಷ್ಟೇ ಅಲ್ಲ, ಅದರ pH ಬ್ಯಾಲೆನ್ಸ್ ಅನ್ನು ಕೂಡ ಕಾಪಾಡಲು ಸಹಾಯ ಮಾಡುತ್ತೆ. ಮುಂದಿನ 2 ಪರಿಹಾರಗಳು ನಮ್ಮ ಅಡಿಗೆ ಮನೆಯಲ್ಲೇ ಸಿಗುತ್ತವೆ ಗೊತ್ತಾ? ಮೊದಲನೆಯದು ಈರುಳ್ಳಿ ರಸ. ಹೌದು, ಅದರ ವಾಸನೆ ಸ್ವಲ್ಪ ಜಾಸ್ತಿ ಇರಬಹುದು, ಆದ್ರೆ ಅದರಲ್ಲಿರುವ ಸಲ್ಫರ್ ಕೂದಲಿನ ಪ್ರಮುಖ ಪ್ರೋಟೀನ್ ಕೆರಾಟಿನ್ಗೆ ಅತ್ಯಗತ್ಯ. ಇನ್ನು ಎರಡನೆಯದು ನಮ್ಮೆಲ್ಲರ ಫೇವರಿಟ್ ತೆಂಗಿನ ಎಣ್ಣೆ. ಇದು ಕೂದಲಿನಿಂದ ಪ್ರೋಟೀನ್ ನಷ್ಟ ಆಗೋದನ್ನ ತಡೆದು ಅದಕ್ಕೊಂದು ನೈಸರ್ಗಿಕ ರಕ್ಷಣೆಯನ್ನ ಕೊಡುತ್ತೆ. ಈ ವಿಭಾಗದ ಕೊನೆಯಲ್ಲಿ ನೋಡೋಣ 2 ಶಕ್ತಿಶಾಲಿ ಪದಾರ್ಥಗಳನ್ನ. ಮೊದಲನೇದು ರೋಸ್ಮೇರಿ ಎಣ್ಣೆ. ಇದು ನೆತ್ತಿಯ ಆರೋಗ್ಯಕ್ಕೆ ಒಂದು ರೀತಿ ಟಾನಿಕ್ ಇದ್ದ ಹಾಗೆ. ಇನ್ನೊಂದು, ನಾವು ಸಾಮಾನ್ಯವಾಗಿ ಕುಡಿಯೋ ಗ್ರೀನ್ ಟೀ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟುಗಳು ಕೂದಲಿನ ಕಿರುಚೀಲಗಳನ್ನು ಉತ್ತೇಜಿಸಿ ಹೊಸ ಕೂದಲು ಬೆಳೆಯಲು ಸಹಾಯ ಮಾಡುತ್ತವೆ. ಆದರೆ ಕೇವಲ ಹೊರಗಿನಿಂದ ಆರೈಕೆ ಮಾಡಿದ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ಕೂದಲಿನ ನಿಜವಾದ ಆರೋಗ್ಯ ಶುರುವಾಗೋದೇ ನಮ್ಮ ದೇಹದ ಒಳಗಿನಿಂದ. ಅಂದ್ರೆ ನಾವು ಏನು ತಿನ್ನುತ್ತೇವೋ ಅದರಿಂದ. ಕೆಲವು ಪ್ರಮುಖ ಸಪ್ಲಿಮೆಂಟ್ಸ್ ಕೂಡ ಇದಕ್ಕೆ ಸಹಾಯ ಮಾಡಬಲ್ಲವು. ಉದಾಹರಣೆಗೆ ಜಿನ್ಸೆಂಗ್, ಮೀನಿನ ಎಣ್ಣೆಯಲ್ಲಿರುವ ಒಮೆಗಾ 3 ಮತ್ತು ಬಯೋಟಿನ್. ಇವೆಲ್ಲವೂ ಕೂದಲಿನ ಆರೋಗ್ಯಕ್ಕೆ ಸಪೋರ್ಟ್ ಮಾಡ್ತವೆ. ಆದರೆ ಇಲ್ಲೊಂದು ವಿಷಯವನ್ನ ಮರೆಯಲೇಬಾರದು, ಇದು ತುಂಬಾನೇ ಮುಖ್ಯ. ಯಾವುದೇ ಹೊಸ ಸಪ್ಲಿಮೆಂಟ್ ಶುರು ಮಾಡೋಕೆ ಮುಂಚೆ ಖಂಡಿತವಾಗಿಯೂ ಡಾಕ್ಟರ್ ಸಲಹೆ ಪಡೆಯೋದು ಅತ್ಯಗತ್ಯ. ನೋಡಿ, ಸಪ್ಲಿಮೆಂಟ್ಗಳು ಸಹಾಯಕ ಹೌದು, ಆದ್ರೆ ಅದಕ್ಕಿಂತಲೂ ಮುಖ್ಯವಾದದ್ದು ನಮ್ಮ ದೈನಂದಿನ ಆಹಾರ. ವಿಟಮಿನ್ಗಳು, ಪ್ರೋಟೀನ್ ಮತ್ತು ಖನಿಜಾಂಶಗಳಿಂದ ತುಂಬಿರುವ ಒಂದು ಬ್ಯಾಲೆನ್ಸ್ಡ್ ಡಯಟ್, ಅದೇ ಆರೋಗ್ಯಕರ ಕೂದಲಿಗೆ ನಿಜವಾದ ಫೌಂಡೇಶನ್. ಹಾಗಾದ್ರೆ ಯಾವ ರೀತಿಯ ಆಹಾರಗಳು ಹೆಚ್ಚು ಸಹಕಾರಿ? ಮೊಟ್ಟೆ, ಮೀನು, ನಟ್ಸು, ತಾಜಾ ಹಣ್ಣುಗಳು, ತರಕಾರಿಗಳು ಮತ್ತೆ ಸಂಪೂರ್ಣ ಧಾನ್ಯಗಳು ಇವೆಲ್ಲವೂ ಕೂದಲಿಗೆ ಬೇಕಾದ ಪೋಷಕಾಂಶಗಳ ಪವರ್ ಹೌಸ್ ಇದ್ದಾಗೆ. ಇವುಗಳನ್ನ ನಮ್ಮ ಊಟದಲ್ಲಿ ಸೇರಿಸ್ಕೊಳ್ಳೋದು ಒಂದು ಒಳ್ಳೆಯ ಆರಂಭ ಅಂತಾನೆ ಹೇಳ್ಬಹುದು. ಸರಿ, ನೈಸರ್ಗಿಕ ಪರಿಹಾರಗಳು ಸಹಾಯಕ ಅನ್ನೋದು ನಿಜ, ಆದ್ರೆ ಅವುಗಳಿಗೂ ಒಂದು ಲಿಮಿಟ್ ಇದೆ. ಕೆಲವು ಸಂದರ್ಭಗಳಲ್ಲಿ ಎಕ್ಸ್ಪರ್ಟ್ ಸಹಾಯ ಪಡೆಯೋದು ಅನಿವಾರ್ಯ ಆಗುತ್ತೆ. ಅದು ಯಾವಾಗ ಅಂತ ಈಗ ನೋಡೋಣ. ಇಲ್ಲಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆಯನ್ನ ಗಮನಿಸಬೇಕು. ಒಂದು ವೇಳೆ ಕೂದಲು ಉದುರೋದು ಇದ್ದಕ್ಕಿದ್ದಂತೆ ಜಾಸ್ತಿಯಾದ್ರೆ ಅಥವಾ ಅಲ್ಲಲ್ಲಿ ಪ್ಯಾಚಸ್ ರೀತಿ ಕಾಣಿಸ್ಕೊಂಡ್ರೆ ದಯವಿಟ್ಟು ನೀವಾಗಿಯೇ ಚಿಕಿತ್ಸೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸೋದು ತುಂಬಾನೇ ಮುಖ್ಯ. ಸರಳವಾಗಿ ಹೇಳ್ಬೇಕು ಅಂದ್ರೆ, ನಿಧಾನವಾಗಿ ಕೂದಲು ತೆಳುವಾಗುತ್ತಿದ್ರೆ ಮನೆಮದ್ದುಗಳನ್ನ ಟ್ರೈ ಮಾಡಬಹುದು. ಆದ್ರೆ ಇದ್ದಕ್ಕಿದ್ದಂತೆ ಅತಿಯಾಗಿ ಕೂದಲು ಉದುರಲು ಶುರುವಾದ್ರೆ, ನೆತ್ತಿಯಲ್ಲಿ ತುರಿಕೆ ಅಥವಾ ಬೊಕ್ಕತಲೆ ತರಹ ಕಾಣಿಸ್ಕೊಂಡ್ರೆ ಅದು ಬೇರೆ ಯಾವುದೋ ಆರೋಗ್ಯ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು. ಅಂತಹ ಸಮಯದಲ್ಲಿ ಡಾಕ್ಟರ್ ಹತ್ರ ಹೋಗೋದು ಮಿಸ್ ಮಾಡಬೇಡಿ. ಸರಿ, ಹಾಗಾದ್ರೆ 20ವರೆಗೆ ನಾವು ಚರ್ಚಿಸಿದ ಎಲ್ಲಾ ಅಂಶಗಳನ್ನು ಒಟ್ಟು ಸೇರಿಸಿ ಒಂದು ಸರಳವಾದ ಆಕ್ಷನ್ ಪ್ಲಾನ್ ಹೇಗೆ ಮಾಡ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಇಲ್ಲಿದೆ ನಮ್ಮ 4 ಹಂತದ ಯೋಜನೆ. ಸ್ಟೆಪ್ 1, ಹೊರಗಿನಿಂದ ಅನ್ವಯಿಸುವ ಚಿಕಿತ್ಸೆಗಳಿಂದ ಶುರು ಮಾಡಿ. ಸ್ಟೆಪ್ 2, ಆಹಾರದ ಮೂಲಕ ಒಳಗಿನಿಂದ ಪೋಷಣೆ ನೀಡಿ. ಸ್ಟೆಪ್ 3, ಇದರಲ್ಲಿ ಕನ್ಸಿಸ್ಟೆನ್ಸಿ ಇರ್ಲಿ. ನೆನ್ಪಿಡಿ, ಫಲಿತಾಂಶಕ್ಕೆ ಸಮಯ ಬೇಕಾಗುತ್ತೆ.
ಮತ್ತು ಕೊನೆಯದಾಗಿ ಸ್ಟೆಪ್ 4 ಸಮಸ್ಯೆ ಗಂಭೀರವಾಗಿದ್ರೆ ತಜ್ಞರ ಸಹಾಯ ಪಡೆಯಲು ಹಿಂಜರಿಯಬೇಡಿ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಸಣ್ಣ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇಂದು ನಾವು ಮಾತಾಡಿದ ವಿಷಯಗಳಲ್ಲಿ ಕೂದಲಿನ ಆರೋಗ್ಯವನ್ನ ಸುಧಾರಿಸಲು ಇವತ್ತಿನಿಂದಲೇ ಶುರು ಮಾಡಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.